ಭಾರತದಲ್ಲಿ ಹಿಂದುತ್ವಕ್ಕೆ, ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಯಾವುದೇ ರೀತಿಯ ಕವಡೆ ಕಾಸಿನ ಬೆಲೆಯೂ ಇಲ್ಲ. ಅಸಮಂಜಸ, ಯಾವುದೇ ಅನುಭವ ಇಲ್ಲ, ರಾಜಕೀಯದ ತಾರ್ಕಿಕತೆ ಇಲ್ಲ ಅಂತ ನಾವೇನು ತರ್ಕವನ್ನು ಮಂಡಿಸ್ತಾ ಇದ್ದೆವು. ಆದರೆ ಅವರ ತರ್ಕವೇ ಇಲ್ಲಿ ಚಾಲ್ತಿಗೆ ಬಂದ ಹಾಗೆ ಕಾಣ್ತಾ ಇದೆ. 295 ಅಥವಾ 300ಕ್ಕೆ ದಾಟುವ NDA ಒಮ್ಮೆ ಅಧಿಕಾರಕ್ಕೆ ಬಂತು ಅಂತಾದರೂ ಹಿಂದಿನ 2 ಅವಧಿಯ ಹಾಗೆ ಯಾವುದೇ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ, ಮುಸ್ಲಿಂ ಸಮುದಾಯದ ಓಲೈಕೆಯ ರಾಜಕಾರಣವನ್ನು ನಾವು ವಿರೋಧಿಸ್ತಾ ಬಂದಿದ್ದೇವೆ, ಪ್ರಶ್ನಿಸ್ತಾ ಬಂದಿದ್ದೇವೆ. ಆದರೆ ಅದನ್ನು ಪ್ರಶ್ನಿಸುವ ಹಾಗೆ ಇಲ್ಲ. ಅದರ ಇಡಿಯದಾದಂಥ ಅಧಿಕಾರಕ್ಕೆ ಬರಬೇಕು ಅನ್ನುವ ಅಧಿಕಾರ ರಾಜಕಾರಣಕ್ಕೆ ನೀವು ಬಿಟ್ಟಿ ಭಾಗ್ಯವನ್ನು ಕೊಡಬೇಕು. ಟಕ ಟಕ್ 1 ಲಕ್ಷ. ಅದು ಉತ್ತರದ ರಾಜ್ಯಗಳಲ್ಲಿ ಭಾಳ ಅದ್ಭುತವಾದ ಕೆಲಸ ಮಾಡಿದೆ. ಯಾಕೆಂದರೆ ಅಲ್ಲಿ ಬಡತನದ ಸಂಖ್ಯೆ ಜಾಸ್ತಿ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿರೀಕ್ಷಿತ ಫಲಿತಾಂಶಕ್ಕಿಂತ ಅಲ್ಲೋಲ ಕಲ್ಲೋಲವಾದಂಥ ಅನಿರೀಕ್ಷಿತವಾದಂಥ ಫಲಿತಾಂಶ ಕಣ್ಣೆದುರು ಬರ್ತಾ ಇದೆ. ನಾನು ಈಗ ಮಾತಾಡ್ತಾ ಇರುವ ಹೊತ್ತಿಗೆ ಇಡೀಯದಾದಂಥ ಎಕ್ಸಿಟ್ ಪೋಲ್ ಫೇಲ್ ಆಗಿದೆ, ಸುಳ್ಳಾಗಿದೆ. ಇದು ಮೋದಿ ಎಕ್ಸಿಟ್ ಪೋಲ್ ಅನ್ನುವಂಥ ರಾಹುಲ್ ಗಾಂಧಿಯ ಮಾತಿಗೆ ಬಹುತೇಕವಾಗಿ ಬಲ ಬಂದಿದೆ. ಜಯರಾಮ್ ರಮೇಶ್ ಹೇಳ್ತಾ ಇದ್ರಲ್ಲ, ಇದು ಮೋದಿಯ ಎಕ್ಸಿಟ್ ಆಗುವ ಪೋಲ್ ಅಂತ, ಅದು ಕೂಡ ಖಚಿತ ಆಗುವ ಹಾಗೆ ಕಾಣ್ತಾ ಇದೆ. ಮೋದಿಯ ಅವಿಚ್ಛಿನ್ನವಾದಂಥ ದಶಕದ ಆಡಳಿತದ ಯುಗ ಅಂತ್ಯವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆಂತಂದರೆ ಹಿಂದೆ ವಾಜಪೇಯಿ ಅವರಿಗೆ ಏನಾಗಿತ್ತು, ಅಥವಾ 2004ರ ರಿಸಲ್ಟನ್ನು, ಆ ಮ್ಯಾಜಿಕ್ಕನ್ನು, ಆ ಭವಿಷ್ಯವನ್ನು, ಆ ಭೂತವನ್ನು ನಂಬಿಕೊಂಡೇ ಹೇಗೆ ಖರ್ಗೆಯ ಟೀಮು, ರಾಹುಲ್ ಗಾಂಧಿಯ ಟೀಮು ನಿನ್ನೆ ಹೇಗೆ ಅಬ್ಬರಿಸಿತ್ತು, ಅದು ಇವತ್ತು ಸತ್ಯ ಆಗಿದೆ. ಮೋದಿಯವರಿಗೆ ಕೈ ಕಟ್ಟಾಕುವ, ಬಾಯಿ ಕಟ್ಟಾಕುವ ಎಲ್ಲ ಕೆಲಸಗಳು ಮುಂದೆ ನಡೆಯಬಹುದಾದದ್ದು ಅದರ ಸೂಚನೆ ಕಾಣ್ತಾ ಇದೆ. ಇನ್ನೂ ಬಹಳಷ್ಟು ಹೊತ್ತಿದೆ, ಆದರೂ ಕೂಡ ತುಂಬ ಏನು ಬದಲಾವಣೆ ಆಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಬ್ ಕಿ ಬಾರ್ 400 ಕಿ ಪಾರ್ ಅಲ್ಲ, ಅಬ್ ಕಿ ಬಾರ್ 300 ಕಿ, ಅಂದರೆ 300 ದಾಟುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಈ ಹೊತ್ತಿಗೆ ಬಂದ ರಿಸಲ್ಟನ್ನು ಗಮನಿಸಿದರೆ BJP ಸ್ವತಂತ್ರವಾಗಿ ಈ ಹೊತ್ತಿಗೆ 238 ನಂಬರನ್ನು ಒಂದು ರೀತಿಯಲ್ಲಿ ಅದರ ಆಸುಪಾಸಿನಲ್ಲೇ ಓಡಾಡ್ತಾ ಇದೆ. 238, 241. ಇನ್ನು ಕಾಂಗ್ರೆಸ್ಸು 98, 100 ಆಚೆ ಈಚೆ ಓಡಾಡ್ತಾ ಇದೆ. ಇನ್ನು NDA ಅಂತ ಬಂದರೆ 295, INDA 228. ಒಂದು ಅರ್ಥದಲ್ಲಿ NDAಗೆ ಸರಳ ಬಹುಮತ ಇದೆ, ಬರಬಹುದು. ಆದರೆ ಈವರೆಗಿನ 2 ಅವಧಿಯ ಅಧಿಕಾರದಲ್ಲಿ 272 ಏನು ಬಹುಮತ ಬೇಕಿತ್ತು, ಆ ಬಹುಮತವನ್ನು 303 ಇತ್ಯಾದಿ ಪಡೆಯುವ ಮೂಲಕ BJP ಸ್ವತಂತ್ರವಾಗಿ ಅಧಿಕಾರದಲ್ಲಿತ್ತು ಮತ್ತು ಅಧಿಕೃತ ವಕ್ತಾರಿಕೆಯನ್ನು ತನ್ನ ಕಾಲ ಮೇಲೆ ನಿಂತು ತಾನು ಮಾಡಬಹುದಾದಂಥ ಶಕ್ತಿಯನ್ನು ಹೊಂದಿತ್ತು. ಆದರೆ ಈ ಬಾರಿ ಆ ಸ್ವಶಕ್ತಿಯನ್ನು ಕಳ್ಕೊಂಡಿದೆ. ಅದು ಮತ್ತೆ ಬರುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಈ ಹೊತ್ತಿಗೆ ಬಹುಮತಕ್ಕೆ 44 ಸೀಟುಗಳನ್ನು BJP ಕೊರತೆಯನ್ನು ಅನುಭವಿಸ್ತಾ ಇದೆ. ಹಾಗಾಗಿ ಮತ್ತೆ ಸಮ್ಮಿಶ್ರ ಸರ್ಕಾರದ ಸುಯೋಗ ಅಥವಾ ದೌರ್ಭಾಗ್ಯ ಭಾರತ ದೇಶಕ್ಕೆ, ಕಾಂಗ್ರೆಸ್ಸು ಒಂದು ರೀತಿಯಲ್ಲಿ ಧೂಳಿಪಟ ಆಗತ್ತೆ ಅನ್ನುವಂಥ ಎಕ್ಸಿಟ್ ಪೋಲ್ಗಳು ಸಂಪೂರ್ಣವಾಗಿ ಸುಳ್ಳಾಗಿದೆ. ಎಕ್ಸಿಟ್ ಪೋಲ್ ಅನ್ನೋದನ್ನು ಇನ್ನೇ ನಂಬಲೇಬೇಕಾಗಿಲ್ಲ ಅನ್ನುವ ಹಂತಕ್ಕೆ ಬಂದು ನಿಂತಿದೆ. ಪ್ರಶಾಂತ್ ಕಿಶೋರ್ ಅವರ ಕಂಪ್ಲೀಟ್ ಲೆಕ್ಕಾಚಾರಗಳು ತಲೆ ಕೆಳಗಾಗಿದ್ದಾವೆ. ಯೋಗೀಂದ್ರ ಯಾದವ್ ಮತ್ತು ಧ್ರುವ ರಾಟೆ ಅಂತ ಈ ಅಪ್ರಬುದ್ಧ ಮತ್ತು ಅಸಮಂಜಸ, ಯಾವುದೇ ಅನುಭವ ಇಲ್ಲ, ರಾಜಕೀಯದ ತಾರ್ಕಿಕತೆ ಇಲ್ಲ ಅಂತ ನಾವೇನು ತರ್ಕವನ್ನು ಮಂಡಿಸ್ತಾ ಇದ್ದೆವು. ಆದರೆ ಅವರ ತರ್ಕವೇ ಇಲ್ಲಿ ಚಾಲ್ತಿಗೆ ಬಂದ ಹಾಗೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ನಾವು ಡಬಲ್ ಡಿಜಿಟನ್ನು ತಲುಪ್ತೇವೆ ಅಂತ ಕಾಂಗ್ರೆಸ್ ಏನು ಹೇಳಿದರು, ಅವರು 10
ಸಂಖ್ಯೆಯನ್ನು ಮುಟ್ಟಿದ್ದಾರೆ. 16 BJP, 2 JDS. ಆದರೆ ಅತ್ಯಂತ ಅಚ್ಚರಿಯ ಫಲಿತಾಂಶ ಅಂತಂದರೆ ಬೆಂಗಳೂರು ಗ್ರಾಮಾಂತರ, ಅಲ್ಲಿ DK ಸುರೇಶ್ ಹೀನಾಯವಾಗಿ ಸೋತಿದ್ದಾರೆ. ಅಲ್ಲಿ ಡಾಕ್ಟರ್ ಮಂಜುನಾಥ್ ಭರ್ಜರಿ ಅದ್ಭುತವಾದಂಥ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಒಟ್ಟು ಉತ್ತರ ಪ್ರದೇಶ ಸಂಪೂರ್ಣವಾಗಿ ಕೈಕೊಟ್ಟಿದೆ NDAಗೆ, BJPಗೆ. ಅಣ್ಣಾಮಲೈ 17,000 ಮತದಿಂದ ಸೋತಿದ್ದಾರೆ. ಸ್ಮೃತಿ ಇರಾನಿ ಮಥುರಾದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಅಯೋಧ್ಯೆ BJP ಕಳ್ಕೊಳ್ತಾ ಇದೆ. ಉತ್ತರ ಪ್ರದೇಶದಲ್ಲಿ NDA 37, INDA 41. ಅಂದರೆ 80ರಲ್ಲಿ 72ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತದೆ ಉತ್ತರ ಪ್ರದೇಶ ಅಂತಿದ್ದಂಥ BJPಗೆ ಅಲ್ಲಿ ಹೀನಾಯ ಸೋಲಾಗಿದೆ. ಉತ್ತರ ಪ್ರದೇಶದಲ್ಲಿ ಯಾರು ಕಮಾಂಡಿಂಗ್ ಆಗಿ ಗೆಲ್ತಾರೋ ಅವರೇ ಪ್ರಧಾನಿ ಗದ್ದುಗೆ ಮತ್ತು ಅಧಿಕಾರದಲ್ಲಿ ಬರ್ತಾರೆ ಅನ್ನೋದು ಒಂದು ಸಾಂಪ್ರದಾಯಿಕವಾದ ತಿಳುವಳಿಕೆ. ಇನ್ನು ಗುಜರಾತಲ್ಲಿ ಕ್ಲೀನ್ ಸ್ವೀಪ್ ಅಂತಿದ್ರು, ಅಲ್ಲೂ ಕೂಡ ಕಾಂಗ್ರೆಸ್ಸು 2 ಅಂಕವನ್ನು ತೆರೆದಿದೆ. ಇನ್ನು ಬಂಗಾಳದಲ್ಲಿ ಎಕ್ಸಿಟ್ ಪೋಲ್ ಸಂಪೂರ್ಣವಾಗಿ ನವನಾಶ ಆಗೋಗಿದೆ. ಯಾಕೆಂದರೆ TMC 30, ಇದೇ BJP 11ರಲ್ಲಿ ಈಗ ತೃಪ್ತಿ ಪಡಬೇಕಾಗಿದೆ. ಅಂದರೆ 7ರಿಂದ 8 ಸೀಟನ್ನು ಕಳ್ಕೊಂಡಿದೆ. 7ರಿಂದ 8 ಸೀಟನ್ನು TMC ಹೆಚ್ಚು ಮಾಡಿಕೊಂಡಿದೆ. ಒಡಿಶಾ ಮಾತ್ರ ಒಂದು ಸ್ವೀಪ್ ಆಗಿದೆ. ಕೇರಳದಲ್ಲಿ 1 ಅಕೌಂಟ್ ಓಪನ್ ಆಗಿದೆ. ಹಾಗಾದರೆ ಮುಂದಿನ ಭವಿಷ್ಯ ಏನು ಅಂತ ನೋಡಿದ್ರೆ 20 ಅದರ್ಸಿದ್ದಾರೆ. ಆದರೆ ಇಲ್ಲಿ 44 ಸೀಟ್ ಕೊರತೆ ಕಾಣ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ BJPಯ ಸ್ವತಂತ್ರವಾದಂಥ ದಮ್ಮಿನ ಮೇಲೆ, ಸಂಖ್ಯೆಯ ಮೇಲೆ ಈ 2 ಅವಧಿಯಲ್ಲಿ ಏನು ಆಡಳಿತಕ್ಕೆ ಬಂದಿತ್ತು, ಆ ದೃಷ್ಟಿಯಲ್ಲಿ ಹೇಳ್ತಾ ಇರೋದು. NDA ಸರ್ಕಾರ ಮಾಡಲಿಕ್ಕೆ ಯಾವ ಸಮಸ್ಯೆಯೂ ಆಗೋದಿಲ್ಲ. 295 ಅದು 300ಕ್ಕೆ ಹೋಗ್ಬೋದು, ಇಲ್ಲ 295 90ಕ್ಕೆ ಇಳಿಬೋದು, 272 ಬೇಕು. ಆದರೆ ಅನ್ನುವ ಪ್ರಶ್ನೆ. ಅಂದರೆ ಮೋದಿಯವರ ಅವಿಚ್ಛಿನ್ನವಾದಂಥ ಯುಗ ಅಂತ್ಯ ಆಗತ್ತೆ ಅನ್ನೋದರ ಬಗ್ಗೆ ಯಾವುದೇ ನಿಮಗೆ ಸಂಶಯ ಬೇಡ. ಒಂದು ಪ್ರಶ್ನೆ. ಇನ್ನೊಂದು, NDA ಸರ್ಕಾರ ಮಾಡಬಹುದಲ್ಲ ಅಂತಂದರೆ 295 300 ಅವರ ಮಿತ್ರ ಪಕ್ಷಗಳ ಮೇಲೆ ಈಗ ಅವಲಂಬನೆ ಆಗಬೇಕಾದಂಥ ದುರಾದೃಷ್ಟ. ಮಿತ್ರ ಪಕ್ಷಗಳು ಯಾವಾಗಲೂ ಕೈ ಕೊಡಬಹುದು. ವಾಜಪೇಯಿಯವರು ಇದನ್ನೇ ಅನುಭವಿಸಿದ್ದು, ದೇವೇಗೌಡರು ಇದನ್ನೇ ಅನುಭವಿಸಿದ್ದು. ದೇವೇಗೌಡರ ಹಾಗೆ ಒಬ್ಬರಿಗೆ ಇಲ್ಲಿ ಒಂದು ಅದೃಷ್ಟ ಕುಲಾಯಿಸುವ ಬಹಳ ಸಾಧ್ಯತೆಗಳೇ ಜಾಸ್ತಿ. ಅದು ಯಾರು ಅಂತಂದರೆ ಇಬ್ಬರು, ನಿತೀಶ್ ಕುಮಾರ್ ಮತ್ತು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು. ಆಂಧ್ರ ಪ್ರದೇಶದಲ್ಲಿ TDP 9ನೇ ತಾರೀಕಿಗೆ ಈಗಾಗಲೇ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನವನ್ನು ಘೋಷಣೆ ಮಾಡಿದೆ. ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಅವರಿಗೂ ಯಾವುದೇ ಹಂಗಿಲ್ಲ. ಇನ್ನು ನಿತೀಶ್ ಕುಮಾರ್ ಇಲ್ಲಿ 238 BJP ಸ್ವತಂತ್ರ, ಅದೇ NDA ಅಂತ ಬಂದಾಗ 295, ಅದೇ INDA ಬಂದಾಗ 228. 228ಕ್ಕೆ ಕೊರತೆ ಆಗುವಂಥ ಸೀಟ್ಗಳನ್ನು ಅದರ್ಸು ಮತ್ತು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಅವರಿಂದ ಈಗಾಗಲೇ ಕಾಂಗ್ರೆಸ್ಸು ಮಾತುಕತೆಯನ್ನು ನಡೆಸ್ತಾ ಇದೆ. ಅದು ಏನಾದರೂ ಒಂದು ಕೊಯ್ಲೇಷನ್ ಆದರೆ ಆವಾಗ NDA ಅಥವಾ ಮೋದಿ ಬಣ ವಿರೋಧ ಪಕ್ಷದಲ್ಲೇ ಕೂತ್ಕೋಬೇಕಾಗತ್ತೆ. ಇದನ್ನು ಇಡೀ ಭಾರತದ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅದೇ ಪ್ರಜಾಪ್ರಭುತ್ವದ ಬ್ಯೂಟಿ ಮತ್ತು ಅದೇ ಪ್ರಜಾಪ್ರಭುತ್ವದ ಮಿತಿ, ಅದೇ ಪ್ರಜಾಪ್ರಭುತ್ವದ ಅದ್ಭುತ. ಮತ್ತೆ ನಿತೀಶ್ ಕುಮಾರ್ ಆಂಧ್ರದ ಚಂದ್ರಬಾಬು ನಾಯ್ಡು ಪಲ್ಟಿ, ಅವರು ಯಾವಾಗಲೂ ಎಲ್ಲಿ ಬೇಕಾದರೂ ಹೊಸೇರಬಹುದು. ಅಧಿಕಾರ ತನಗೆ ಎಲ್ಲಿ ಹೆಚ್ಚು ಲಾಭ ಸಿಗುತ್ತೆ ಅಲ್ಲಿಗೆ ಅವರು ಹಾರ್ತಾರೆ. ಇದು BJPಯವರೇ ಪ್ರೆಡಿಕ್ಟ್ ಮಾಡಿದ್ದು. ಇದೇ INDAಯನ್ನು ಕಟ್ಟಿದ್ದೇ ನಿತೀಶ್ ಕುಮಾರ್. ಆದರೆ ಅಲ್ಲಿ ಆದಂಥ ತನ್ನ ಅಸಮಾಧಾನವನ್ನು ಆ ಕಾರಣಕ್ಕಾಗಿ ಅವರು BJP NDAಗೆ ಬಂದರು. ಚಂದ್ರಬಾಬು ನಾಯ್ಡು ಕೂಡ ಹಿಂದೆ UPAಯಲ್ಲಿ ಇದ್ದವರು. ಅವರು ಇಬ್ಬರೂ ಅವರು BJPಯ ಕಾಸಾ ದೋಸ್ತರ ಅಲ್ಲ, ನಂಬಿಕಸ್ತ್ರ ಅಲ್ಲ. ಹಾಗಾಗಿ ಎಷ್ಟೊತ್ತಿಗೂ ಯಾವುದೇ ರೀತಿಯಲ್ಲೂ
ಈ ಗೇಮ್ ಚೇಂಜ್ ಆಗಬಹುದು. ರಾಹುಲ್ ಗಾಂಧಿ ಹಿಂದಿಗಿಂತ ಹೆಚ್ಚು 100 ಪಟ್ಟು ಹೆಚ್ಚು ಭವಿಷ್ಯದಲ್ಲಿ ಗಟ್ಟಿಯಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಇದು ಈ ಹೊತ್ತಿನ ಒಂದು ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಅಂಕಿ ಸಂಖ್ಯೆ ಮತ್ತು ಇಡೀದಾದಂಥ 2024ರ ಚುನಾವಣೆಯ ಸಿನಾರಿಯೋ. ಯಾಕೆ ಹೀಗಾಯಿತು? ಇವತ್ತು ನಿತೀಶ್ ಕುಮಾರ್ ಕಿಂಗ್ ಮೇಕರ್ ಆಗ್ತಾರೆ, ನೋ ಡೌಟ್. 295 ಅಥವಾ 300ಕ್ಕೆ ದಾಟುವ NDA ಒಮ್ಮೆ ಅಧಿಕಾರಕ್ಕೆ ಬಂತು ಅಂತಾದರೂ ಹಿಂದಿನ 2 ಅವಧಿಯ ಹಾಗೆ ಯಾವುದೇ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಮೋದಿಯವರು ಅಲಂಕಾರಿಕ ಪ್ರಧಾನಿ ಆಗಬಹುದಷ್ಟೇ. ಮಿತ್ರ ಪಕ್ಷಗಳ ಎಲ್ಲ ರಿದಮನ್ನು ಹಿಡ್ಕೊಳ್ಳೋದ್ರಲ್ಲೇ ಅವರ ಆಯುಷ್ಯ ಮುಗಿಯಬಹುದು. ಇದು ಒಂದು ಕಡೆ. ಇನ್ನೊಂದು ಕಡೆ ಯಾವುದೇ ಕಾರಣಕ್ಕಾಗಿ ಆದರೂ NDA ಅಧಿಕಾರಕ್ಕೆ ಬರುವುದನ್ನು, ಮೋದಿ ಪ್ರಧಾನಿ ಆಗುವುದನ್ನು ತಪ್ಪಿಸಬೇಕು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸು ಮತ್ತು INDI ಕೂಟ ಬಹುಶಃ 99.9% ಪ್ರಯತ್ನ ಮಾಡುತ್ತೆ. ಹುಕ್ ಆ್ಯಂಡ್ ಕ್ರುಕ್ ಯಾವುದೇ ಕಾರಣಕ್ಕಾದರೂ ನಾವು ಅಧಿಕಾರಕ್ಕೆ ಬರಬೇಕು, ಆಮೇಲೆ ಅದು ಏನಾದರೂ ಆಗಲಿ, ಈ ರೀತಿಯ ಒಂದು ಹಠಕ್ಕೆ ಬಿದ್ದವರ ಹಾಗೆ ಪ್ರಯತ್ನವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಹಾಗಾಗಿ ಪ್ರಾಯಶಃ ಮೋದಿಯವರ ಯುಗ, ಮೋದಿಯವರ ಅವಿಚ್ಛಿನ್ನವಾದಂಥ ಒಂದು ಆ ನಡಿಗೆ, ಆ ಕಾಲ ಬಹುತೇಕವಾಗಿ ಮುಗಿದಿದೆ ಅಂತಲೇ ನನ್ನ ಭಾವನೆ. ಹಾಗಾದರೆ ಇಲ್ಲಿ ನಾವು ಏನನ್ನು ಭಾವಿಸಬಹುದು ಅಂತಂದರೆ, ನೋಡಿ, ಅಣ್ಣಾಮಲೈ ಸೋಲು, ಸ್ಮೃತಿ ಇರಾನಿ ಸೋಲು, ಅಯೋಧ್ಯೆಯ BJP ಅಭ್ಯರ್ಥಿ ಒಬ್ಬ ಗುಮಾಸ್ತನೆದುರು ಸೋಲು, ಉತ್ತರ ಪ್ರದೇಶ ಕಂಪ್ಲೀಟ್ ವಾಶ್ಔಟ್. ಇದು ಏನನ್ನು ಸೂಚಿಸ್ತದೆ? ಈ ಒಂದೇ ಬೆಲ್ಟ್ನಲ್ಲಿ ನಿಮಗೆ ಭಾರತದ ಭವಿಷ್ಯ ಮತ್ತು ಭಾರತದ ಬದಲಾದ ಮನೋಸ್ಥಿತಿ ಮತ್ತು ಭಾರತ ಮುಂದೇನಾಗಬಹುದು ಅನ್ನೋದರ ಸೂಚನೆಯನ್ನು ಕೊಡ್ತಾ ಇದೆ. ಸ್ಮೃತಿ ಇರಾನಿ ಮಥುರಾದಲ್ಲಿ ಈಗ ಕೃಷ್ಣನ ನೆಲೆಯಲ್ಲಿ ಅಲ್ಲಿ ಅಯೋಧ್ಯೆಯ ಪ್ರಕರಣ ಮುಗಿದಿದೆ. ಈಗ ಮಥುರಾದಕ್ಕೆ ಕೈ ಹಾಕಿದರು ಕೃಷ್ಣ. ಇನ್ನು ಅಯೋಧ್ಯೆಯ ಸೋಲು, ರಾಮನ ಸೋಲು, ಉತ್ತರ ಪ್ರದೇಶ ರಾಮನ ಸೋಲು. ರಾಮ ಮತ್ತು ಕೃಷ್ಣ ಭಾರತದ ಸನಾತನ ಧರ್ಮದ, ಭಾರತದ ಅಸ್ಮಿತೆಯ, ಭಾರತದ ನೆಲದ ಕಾಯಕ ಭೂಮಿಯ 2 ಕಣ್ಣುಗಳು. ಈ ಕಣ್ಣುಗಳಿಗೆ ಇವತ್ತು ಕೈ ಹಾಕಲಾಗಿದೆ. ಕಣ್ಣುಗಳಿಗೆ ಕೈ ಹಾಕಲಾಗಿದೆ. ಹಾಗಾದರೆ ಏನನ್ನ ಹೇಳ್ತೀರಿ? ಭಾರತದಲ್ಲಿ ಹಿಂದುತ್ವಕ್ಕೆ, ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಯಾವುದೇ ರೀತಿಯ ಕವಡೆ ಕಾಸಿನ ಬೆಲೆಯೂ ಇಲ್ಲ ಅನ್ನೋದು ಈ ಸ್ಮೃತಿ ಇರಾನಿಯ ಸೋಲು ಮಥುರಾದಿಂದ, ಅಯೋಧ್ಯೆಯ ಸೋಲು, ಉತ್ತರ ಪ್ರದೇಶದ ಹೀನಾಯ ಪರ್ಫಾರ್ಮೆನ್ಸು ಏನನ್ನು ಸೂಚಿಸ್ತದೆ ಅಂದರೆ, ರಾಮ ಕೈ ಹಿಡಿದಿಲ್ಲ, ಕೃಷ್ಣ ಕೈ ಹಿಡಿಯುವ ಲಕ್ಷಣವೂ ಕಾಣಲಿಲ್ಲ. ರಾಮ ಕೃಷ್ಣ ಈ ದೇಶಕ್ಕೆ ಬೇಕಾಗಿಲ್ಲ. ಇಲ್ಲಿ ಕೇವಲ ಅಂಕಿ ಸಂಖ್ಯೆಗಳು, ಜಾತಿ ಧರ್ಮದ ನೆಲೆಯಲ್ಲೇ ರಾಜಕೀಯ ಮಾಡಬೇಕು. ನಿಮಗೆ ಅಭಿವೃದ್ಧಿಯ ಒಂದು ಅಭಿಯಾನ ಬೇಕಾಗಿಯೇ ಇಲ್ಲ. ಶುದ್ಧ ಮತ್ತು ಸುಸಂಸ್ಕೃತವಾದಂಥ ದೇಶೀಯ ಒಂದು ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ ನೋ, ಬೇಕಾಗಿಲ್ಲ. ಕೇವಲ 136 ಸೀಟನ್ನು ಇಟ್ಕೊಂಡು ಆರಿಸು ಬಂದಂಥ, ಭರ್ಜರಿ ಗೆಲುವನ್ನು ಹೊಂದಿದಂಥ ಇದೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋದಕ್ಕೆ. ಚನ್ನಗಿರಿಯ ಇಡೀ ಪೊಲೀಸ್ ಠಾಣೆಯನ್ನು ಉಡೀಸು ಮಾಡಿತ್ತು ಒಂದು ಅಲ್ಪಸಂಖ್ಯಾತ ವರ್ಗ. ಅಲ್ಲಿಯ DYSP ಕೈ ಮುಗಿದ್ರು, ಗಲಾಟೆ ಮಾಡಬೇಡಿ, ಅನಾಹುತ ಮಾಡಬೇಡಿ ಅಂತ. 11 ಪೊಲೀಸರಿಗೆ ಮಾರಣಾಂತಿಕ ಹಲ್ಲೆ ಆಗಿದೆ. 10-12 ದಿನ ಕಳೆದಿದೆ. ಅಲ್ಲಿಯ ಶಾಸಕರು ಏನು ಹೇಳ್ತಾರೆ ಗೊತ್ತಾ? ಇದು ಸಹಜವಾದ ಪ್ರಕ್ರಿಯೆ. ಅಂದರೆ ಪೊಲೀಸ್ ಠಾಣೆಯನ್ನು ಒಂದು ಜನಾಂಗ, ಒಂದು ಕೋಮು, ಒಂದು ವರ್ಗ ಬಂದು ಅದನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ 11 ಪೊಲೀಸರ ಮೇಲೆ ಹಲ್ಲೆ ಮಾಡಿ DYSPಯನ್ನು ಗೆರವು ಹಾಕಿ ಇಂಥ ಕಾನೂನು ವಿರೋಧಿಯಾದಂಥ ಎಲ್ಲ ಕೆಲಸಗಳನ್ನು ಮಾಡಿದರೂ ಕೂಡ ಇದು ಸಹಜವಾದ ಪ್ರಕ್ರಿಯೆ. ಅವರ ಮೇಲೆ ಯಾವುದೇ ಕೇಸ್ ಆಗಲಿಲ್ಲ, FIR ಆಗಲಿಲ್ಲ. ಅಲ್ಲಿ DYSPಯನ್ನೇ ಸಸ್ಪೆಂಡ್ ಮಾಡಿದೆ ಸರ್ಕಾರ. ಹಾಗಾದರೆ ಇಲ್ಲಿ
ಮುಂದೆ INDI ಅಧಿಕಾರಕ್ಕೆ ಬಂದರೆ ಏನಾಗಬಹುದು? ಎಂಥ ದರಿದ್ರವಾದಂಥ ಪರಿಸ್ಥಿತಿ ರೀ. 110 ಕೋಟಿ ಹಿಂದೂಗಳಿದ್ದಾರೆ. ರಾಮ ಜನ್ಮಭೂಮಿ ಬಗ್ಗೆ 523 ವರ್ಷ ಹೋರಾಟ ನಡೆದಿದೆ. ನೆಲ, ಜಲ, ಆಕಾಶದಲ್ಲಿ ಅಭಿವೃದ್ಧಿಯ ಅದ್ಭುತವಾದಂಥ ಚಿಹ್ನೆಗಳನ್ನು ಈ ಸರ್ಕಾರ ದಾಖಲಿಸಿದೆ. 8.2 GDPಯನ್ನು ದಾಖಲಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ವಾಭಿಮಾನದ ಅಭಿಯಾನವನ್ನೇ ಆರಂಭಿಸಿದೆ ಮತ್ತು ಸ್ವಾಭಿಮಾನದ ಭಾರತವನ್ನು ಕಟ್ಟಿದೆ. POK ನಮ್ಮದಲ್ಲ, ಅದು ವಿದೇಶಿ ಸರಹದ್ದು ಅನ್ನುವಂಥ ಸ್ವಯಂ ಪ್ರೇರಿತ ಹೇಳಿಕೆಯನ್ನು ಹೈಕೋರ್ಟಲ್ಲಿ ನಮೂದಿಸುವ ಮಟ್ಟಕ್ಕೆ ಪಾಕಿಸ್ತಾನದ ನಡುಮುರಿಯನ್ನು ಕಟ್ಟಿದೆ, ಹೆಡೆಮುರಿಯನ್ನು ಕಟ್ಟಿದೆ. ಇಷ್ಟಾದರೂ ನೀವು ಈ ಭಾರತಕ್ಕೆ ಬೇಡ, ಮೋದಿ ಬೇಡ, BJP ಬೇಡ. ಯಾಕೆಂತಂದರೆ ಮುಸ್ಲಿಂ ವೋಟುಗಳು ಕನ್ಸೋಲ್ಡೇಟ್ ಆಗ್ತಾ ಇದೆ, ಧ್ರುವೀಕರಣ ಆಗ್ತಾ ಇದೆ ಮುಸ್ಲಿಂ ವೋಟುಗಳು. ಮತ್ತು OBCಯನ್ನು ಇಟ್ಟುಕೊಂಡು, ಅದರ ಮೀಸಲಾತಿಯನ್ನು ಇಟ್ಟುಕೊಂಡು 2ನೇ ಹಂತದ ನಂತರ ಮುಸ್ಲಿಮರ ಮೇಲೆ ಸ್ವತಃ ಪ್ರಧಾನಿಯವರು ಅನಿರೀಕ್ಷಿತವಾಗಿ ನಮಗೆಲ್ಲರೂ ಬೆಚ್ಚಿ ಬೀಳುವ ಹಾಗೆ ಏನು ಪ್ರಹಾರ ಮಾಡಿದರು, ಅದು ಅತ್ಯಂತ ದುಬಾರಿ ಆಯಿತು. ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ, ಮುಸ್ಲಿಂ ಸಮುದಾಯದ ಓಲೈಕೆ ರಾಜಕಾರಣವನ್ನು ನಾವು ವಿರೋಧಿಸ್ತಾ ಬಂದಿದ್ದೇವೆ, ಪ್ರಶ್ನಿಸ್ತಾ ಬಂದಿದ್ದೇವೆ. ಆದರೆ ಅದನ್ನು ಪ್ರಶ್ನಿಸುವ ಹಾಗೆ ಇಲ್ಲ. ಗ್ರೌಂಡ್ ರಿಯಾಲಿಟಿ ಬಹಳ ಭೀಕರವಾಗಿದೆ. ಅವರನ್ನು ಯಾರು ಓಲೈಸ್ತಾರೋ ಅವರು ಮಾತ್ರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ. ನೀವು ಅಭಿವೃದ್ಧಿ, ಸ್ವಚ್ಛತೆ, ಭ್ರಷ್ಟಾಚಾರದ ವಿರೋಧ ಅಥವಾ ಪರಿವಾರವಾದದ ವಿರೋಧ, ಇವ್ಯಾವುದೇ ಅಜೆಂಡವನ್ನು ಇಟ್ಟುಕೊಂಡು ಭಾರತವನ್ನು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ನಾನು 2047ರಲ್ಲಿ ಕಟ್ತೇನೆ ಅಂತ ಹೋಗುವ ಯಾವ ಕನಸನ್ನು ಹೊತ್ತವನಿಗೂ ಇಲ್ಲಿ ಬೆಲೆ ಇಲ್ಲ, ಇಲ್ಲಿ ವೋಟ್ ಹಾಕೋದಿಲ್ಲ. ಭವಿಷ್ಯ ಬಹಳ ಕರಾಳವಾಗಿದೆ. ಧರ್ಮದ ಹೆಸರಿನಲ್ಲಿ ರಕ್ತಪಾತ ಹರಿತದೆ ಅಂತ ಯಾರು ಹೇಳಿದ್ರು? ಇದೇ ರಾಹುಲ್ ಗಾಂಧಿ ಹೇಳಿದ್ರು. ಏನು, ಒಮ್ಮೆ INDI ಕೂಟ ಅಧಿಕಾರಕ್ಕೆ ಬರದೇನೆ NDA ಕೂಟವೇ ಅಧಿಕಾರಕ್ಕೆ ಬಂದರೆ ಹೆಜ್ಜೆ ಹೆಜ್ಜೆಗೆ ರಕ್ತಪಾತ ಆಗ್ತದೆ ಅಂತ ಹೇಳಿದರು. ಅಖಿಲೇಶ್ ಯಾದವ್ ಕೂಡ ಒಂದು ದಿನದ ಮೊದಲು ಇದೇ ಮಾತನ್ನು ಹೇಳಿದರು. ಇದು ಏನನ್ನ ಸೂಚಿಸ್ತದೆ? NDA ಅಧಿಕಾರಕ್ಕೆ ಬಂದರೆ ನಾವು ಸೋತ್ರೆ ರಕ್ತಪಾತ ಅಲ್ಲ, ಅವರ ಅಧಿಕಾರಕ್ಕೆ ಬಂದರೆ ಅದೇ ಆಗತ್ತೆ. ಕರ್ನಾಟಕ ಅದಕ್ಕೆ ಉದಾಹರಣೆ. ಅನುಭವಿಸಬೇಕು, ಈ ದೇಶ ಅದನ್ನು ಅನುಭವಿಸಬೇಕು. ಯಾಕೆಂತಂದರೆ ಹಿಂದೂಗಳು ಇಲ್ಲಿ ಏನು ಉತ್ತರ ಪ್ರದೇಶದನ್ನೇ ತೆಗೆದುಕೊಳ್ಳಿ, ಉತ್ತರ ಪ್ರದೇಶ, ಅಯೋಧ್ಯೆ, ಮಥುರಾ, ಇಲ್ಲಿ ಏನಾಯಿತು? ಮುಸ್ಲಿಂ ವೋಟುಗಳು ಸಂಪೂರ್ಣವಾಗಿ ಧ್ರುವೀಕರಣಗೊಂಡವು. ಅದು ಇಡಿಗಂಟಿನ ರೀತಿ ವರ್ಕ್ ಆಯಿತು. ಅದಷ್ಟರಲ್ಲೇ ಆರಿಸಿ ಬಂತ ಈ ದುಸ್ಥಿತಿ ಬಂತ BJPಗೆ, NDAಗೆ ಅಲ್ಲ. ಹಿಂದೂಗಳಲ್ಲಿ ಕೂಡ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರು. ಇದರ ಪರಿಣಾಮ ಈ ರಿಸಲ್ಟು. ಮೋದಿಯವರಿಂದ ಏನು ತಪ್ಪಾಗಿದೆ ಹೇಳಿ? ಅಭಿವೃದ್ಧಿ ಮಾಡಿತ್ತಪ್ಪ? ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿತ್ತಪ್ಪ? ಆರ್ಥಿಕವಾದ ಒಂದು ಗಟ್ಟಿತನವನ್ನು ತರಬೇಕು ಅಂತ ಹೊರಟತ್ತಪ್ಪ? ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಅಂತಂದರೆ ಕವಡೆ ಕಾಸಿನ ಕಿಮ್ಮತ್ತಿರಲಿಲ್ಲಲ್ಲ. ಇವತ್ತು ವಿಶ್ವನಾಯಕನಾಗುವ ಮಟ್ಟಕ್ಕೆ ಮೋದಿಯವರನ್ನು ಬಿಡಿ, ಭಾರತವನ್ನು ತನ್ನಿ ಅದು ಆ ಜಾಗದಲ್ಲಿ. ಅದು ತಪ್ಪ? 370 ಎಬ್ರೋಗೇಟ್ ಮಾಡಿತ್ತಪ್ಪ? ಪಾಕಿಸ್ತಾನದ ನಡು ಮುರಿದತ್ತಪ್ಪ? ಈ ದೇಶದಲ್ಲಿ ಎಲ್ಲರಿಗೂ ಸಮಾನವಾದಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತ ಕನಸು ಕಂಡಿದ್ದು ತಪ್ಪ? ರಾಮ, ಕೃಷ್ಣ, ಅಯೋಧ್ಯೆ, ಮಥುರಾ ಅಥವಾ ಹಿಂದೂ ಧರ್ಮ, ಸನಾತನ ಧರ್ಮ ಇಡೀ ಪ್ರಪಂಚದಲ್ಲಿ ಏಕೈಕ ದೇಶವಾಗಿ ಅದರ ಕನಸನ್ನು, ಅದರ ಪುನರುಜ್ಜೀವನವನ್ನು, ಪುನರ್ಸ್ಥಾಪನೆಯನ್ನು, ಪುನರುತ್ಥಾನವನ್ನು ಕಂಡಿದ್ದು ತಪ್ಪ? ಆದರೆ ಇಲ್ಲಿ ಅದರ ಕಥೆ ಮುಗಿದೋಯ್ತು. ಮೋದಿಯವರು ಅಧಿಕಾರಕ್ಕೆ ಬರಲಿಲ್ಲ, NDA ಅಧಿಕಾರಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಹತಾಶೆಯಿಂದ ಮಾತಾಡ್ತೇನೆ ಅಂತ ಭಾವಿಸಬೇಡಿ. ಆದರೆ ಈ ದೇಶ ಕೊನೆಗೂ ಸಂಖ್ಯಾಧಾರಿತ. ಆ ಸಂಖ್ಯೆ ಬರಬೇಕು ಅಂದರೆ ಧರ್ಮಾಧಾರಿತ ರಾಜಕೀಯ, ಅದರ ಇಡಿಯದಾದಂಥ ಅಧಿಕಾರಕ್ಕೆ ಬರಬೇಕು ಅನ್ನುವ ಅಧಿಕಾರ ರಾಜಕಾರಣಕ್ಕೆ ನೀವು ಬಿಟ್ಟಿ ಭಾಗ್ಯವನ್ನು ಕೊಡಬೇಕು.
ಟಕ ಟಕ್ 1,00,000. ಅದು ಉತ್ತರದ ರಾಜ್ಯಗಳಲ್ಲಿ ಭಾಳ ಅದ್ಭುತವಾದ ಕೆಲಸ ಮಾಡಿದೆ, ಯಾಕೆಂದರೆ ಅಲ್ಲಿ ಬಡತನದ ಸಂಖ್ಯೆ ಜಾಸ್ತಿ ಇದೆ. ತಲಾವಾರು ನಿರಂತರವಾದಂಥ ಒಂದು ಆರ್ಥಿಕವಾದ ಭದ್ರತೆಯನ್ನು, ದೃಢತೆಯನ್ನು ತರಬೇಕು ಅಂತ ಹೊರಟಂಥ ಮೋದಿಯವರಿಗೆ ಇಲ್ಲಿ ಅವಕಾಶ ಇಲ್ಲ. ತತ್ಕಾಲದಲ್ಲಿ ಓಡೋಗೋವನನ್ನು ಹರ್ಕೊಂಡಷ್ಟು ಬಂತು. ನೀವು ಬಿಟ್ಟಿ ಭಾಗ್ಯವನ್ನಾದರೂ ಕೊಡಿ, ಸೊಟ್ಟ ಭಾಗ್ಯವನ್ನಾದರೂ ಕೊಡಿ, ನಮಗೆ ಒಟ್ಟಾರೆ ನೀವು ದುಡ್ಡು ಕೊಡಿ, ನೀವು ಎಷ್ಟಾದ್ರು ತಿನ್ನಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ದೇಶ ಬರ್ಬಾದಾಗೋಗ್ಲಿ, ದೇಶ ಹಾಳುಬಿದ್ದೋಗ್ಲಿ. ಆದರೆ ನಮಗೆ ಈ ಹೊತ್ತಿನಲ್ಲಿ ನೀವು ಏನು ಕೊಡ್ತೀರಿ? 1,00,000 ಕೊಡ್ತೀರಾ? ಕೊಡಿ, ನಾವು ಓಟ್ ಹಾಕ್ತೇವೆ ವಿನಃ ನಿರಂತರವಾದಂಥ ದೀರ್ಘವಾದಂಥ ಆಲೋಚನೆಯಲ್ಲಿ ಭಾರತವನ್ನು, ಒಂದು ಸ್ವಾಭಿಮಾನದ ಭಾರತವನ್ನು ಕಟ್ಟುವವರಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದು ಈ ತೀರ್ಪು ಅಥವಾ ಈ ಮತದಾನದ ಜನರ ತೀರ್ಪು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದೆ. ಒಂದು ಕನಸು ಕಂಡ ಭಾರತದ ಕನಸು ಛಿದ್ರಗೊಂಡಿದೆ. ಎಕ್ಸಿಟ್ ಪೋಲು 100% ನಿರ್ನಾಮ ಆಗಿದೆ. ಅದು ಇನ್ನು ಮುಂದಿನ ಯಾವ ದಿನಗಳಲ್ಲೂ ಬಹುಶಃ ಎಕ್ಸಿಟ್ ಪೋಲನ್ನು ಅಥವಾ ಚುನಾವಣಾ ಪೂರ್ವದ ಸಮೀಕ್ಷೆಯನ್ನು ನಾವು ಗಮನಿಸಲೇಬೇಕಾಗಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಶರ ಎಳೆಬಹುದು. ಅಷ್ಟರ ಮಟ್ಟಿಗೆ ಫೇಲಿಯರ್ ಆಗಿದೆ, ಅದು ಪ್ರಶ್ನೆ ಬೇರೆ, ಅದಿರಲಿ. ಆದರೆ ಜನಕ್ಕಾಗಾದರೆ ಏನು ಬೇಕು? ಅಣ್ಣಾ ಹಜಾರೆಯವರ ಇದು ಏನು ಹೋರಾಟ ಇರ್ಬೋದು, ಇದು ಎಲ್ಲ ಸುಳ್ಳಲ್ಲ. ಕೇಜ್ರಿವಾಲ್ ಒಂದೇ ಸತ್ಯ, ಖರ್ಗೆ ಅವರದೇ ಸತ್ಯ, ರಾಹುಲ್ ಗಾಂಧಿ ಅವರದೇ ಸತ್ಯ. ಮನೆಯಲ್ಲಿ ಕೋಟಿಗಳನ್ನು ತುಂಬಿಕೊಂಡು ಇದ್ದಂಥ ರಾಜಕಾರಣಿಗಳೇ ಈ ಭಾರತದ ಭವಿಷ್ಯ ನುಡಿಯುವವರು, ಅದೇ ಸತ್ಯ. ಇಂಥ ಒಂದು ರಿಸಲ್ಟ್ ಇದೆಯಲ್ಲ, ಇದು ಯಾರು ನಿರೀಕ್ಷೆ ಮಾಡಿದ್ರೋ ಮಾಡಲಿಲ್ಲೋ ಗೊತ್ತಿಲ್ಲ, ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತು ಭಾರತದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥ ಯಾವ ಮನುಷ್ಯನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಥಿರ ಸರ್ಕಾರ ಇಲ್ಲ, ಇನ್ನೊಂದು ಇಡೀ ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವ ಧೀಶಕ್ತಿಯನ್ನು, ಕಂಕಣಬದ್ಧತೆಯನ್ನು ಕಟ್ಟಿದಂಥ ಮನುಷ್ಯನಿಗೆ ಮನೆ ಇಲ್ಲ, ಮಠ ಇಲ್ಲ, ಸಂಸಾರ ಇಲ್ಲ, ಯಾವುದೇ ವ್ಯಾಮೋಹ ಇಲ್ಲ, ಅಂಥವರು ಇಲ್ಲಿಗೆ ಬೇಡ. ಉತ್ತರ ಪ್ರದೇಶದ ಇಡೀಯಾದಂಥ ಇವತ್ತಿನ ಚಿತ್ರಣ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸವೂ ಕೂಡ ವೇಸ್ಟ್ ಅಂತ ಅನಿಸ್ತದಲ್ಲ, ಅದು ವೇಸ್ಟ್ ಅಂತ ತೋರಿಸಿದ್ರಲ್ಲ. ನೀವು ಚನ್ನಗಿರಿಯಲ್ಲಿ ಏನು ಇವತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಇದೆ, ಅದೇ ಸರಿಯಾದದ್ದು ಅಂತ ಹೇಳ್ತಾ ಇದೆ ಜನ ತೀರ್ಪು. ಹಾಗಾಗಿ ಒಂದು ರೀತಿಯ ಅಯೋಮಯವಾದ ತೀರ್ಪು, ಒಂದು ರೀತಿಯ ಭಾರತದ ಅಭಿವೃದ್ಧಿಗೆ ತೀವ್ರವಾದ ಹಿನ್ನಡೆಯ ತೀರ್ಪು. ಇವತ್ತು ಸಂಜೆ ಒಳಗೆ ಒಂದು ಚೂರು ವ್ಯತ್ಯಾಸ ಆಗ್ಬೋದೇ ಹೊರತು ಈ ಸಿನಾರಿಯೋದಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ ಅಂತ ನಾನು ಭಾವಿಸೋದಿಲ್ಲ. ಒಂದು ಹಂತದಲ್ಲಿ ಭಾರತದ ಅಸ್ಮಿತೆ, ಭಾರತದ ಸನಾತನತೆ, ಭಾರತದ ಧರ್ಮ, ಭಾರತದ ಜೀವಾತ್ಮ ಮತ್ತು ಅದರ ಇಡೀದಾದಂಥ ನೆಲ ಮೂಲದ ಒಂದು ಗುಣ ಮತ್ತು ಚರಿತ್ರೆ, ಭವಿಷ್ಯವನ್ನು ಕಟ್ಟಬೇಕು ಅಂತ ಏನು ಹೊರಟಿದ್ರು ಮೋದಿ ಮತ್ತು ಆ ಒಂದು ಗುಂಪು, ಅದರ ಯುಗ ಅಂತ್ಯ ಆಗ್ತಾ ಇದೆ ಅನ್ನೋದರ ಸೂಚನೆ ಈ ಹೊತ್ತಿಗೆ ಸಿಕ್ಕಿದೆ. ನಮಸ್ತೆ.